Hello guys, good afternoon. Welcome to a new vlog. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಯಾವ ಥರ ಬರುತ್ತೆ ಕ್ಲಾರಿಟಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತಲೇ ಮಾತಾಡ್ತಾ ಇರೋದು. ಸೊ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಆಫೀಸ್ಗೆ ಹೋಗುವಾಗ ಎವ್ರಿ ಟೈಮ್ ಯಾಕೆ ವ್ಲಾಗ್ ಮಾಡ್ತೀನಿ ಅಂತ ಅಂದರೆ, ಸೊ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಆಫೀಸ್ಗೆ ಹೋಗುವಾಗ ಏನಾದರೂ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಇಲ್ಲ ಗೇಮ್ಸ್ ಇರುತ್ತೆ. ಇವತ್ತು ಸ್ಪೋರ್ಟ್ಸ್ ಇದೆ. ಸೊ ಬಾಯ್ಸಿಗೆ ಕ್ರಿಕೆಟ್, ಗರ್ಲ್ಸಿಗೆ ಥ್ರೋಬಾಲ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಣ, ಅದು ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸೊ ಎಷ್ಟು ಕ್ಯಾಪ್ಚರ್ ಮಾಡ್ತೀನಿ ಏನು ಎತ್ತ ಅಂತ ನೋಡೋಣ. ಸೊ ಆಫೀಸ್ ಒಳಗಡೆ ಹೋಗಿದ ತಕ್ಷಣ ಬೆಳಿಗ್ಗೆ ಕೆಲಸ ಇರುತ್ತೆ. ಸೊ ಆಫ್ಟರ್ನೂನ್ ಸ್ವಲ್ಪ ಫನ್ ಆ್ಯಕ್ಟಿವಿಟಿ ಇರೋದ್ರಿಂದ ಸೊ ಅದಾದಮೇಲೆ ನಾನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಏನೇನು ಮಾಡಬೇಕು ಎತ್ತ ಅಂತ. ಮೆಟ್ರೋ ಸ್ಟೇಷನಿಂದ ಕ್ಯಾಂಪಸ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ಹೋಗ್ಬಿಟ್ಟು ಏನಾದರೂ ಜ್ಯೂಸ್ ಅಥವಾ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಸಖತ್ ಹಸುವಾಗ್ತಾ ಇದೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ಇವಾಗ ಒಳಗಡೆ ಹೋಗಿ ID ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಹಂಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಕೆಲಸ ಎಲ್ಲ ಮಾಡಿ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಏನು ಗೊತ್ತಾ, ಲೈಕ್ ಲಿಟ್ರಲಿ ಲಾಸ್ಟ್ ಟೈಮ್ ಕೂಡ ನಾನು ಬಂದಾಗ 11:11ಗೆ ನಾನು ಆಫೀಸ್ ಒಳಗಡೆ ಎಂಟ್ರಿ ಆಗಿದೆ. ಸೊ ಅಲ್ಲಿ ID ಕಾರ್ಡ್ ಕೊಡಬೇಕಾದ್ರೆ ನಮಗೆ ಎಂಟ್ರಿ ಮಾಡ್ತಾರಲ್ವ, ಸೊ ಅಲ್ಲಿ ಟೈಮ್ ಬಂದುಬಿಟ್ಟು 11:11 ಅಂತ ಅವರು ಹಾಕೊಂಡಿದ್ರು ಲಾಸ್ಟ್ ಟೈಮ್. ಅದಾದಮೇಲೆ ನಾನು ರಿಟರ್ನ್ ಮನೆಗೆ ಹೋಗುವಾಗಲೂ ಕೂಡ 11:11 ಆಗಿತ್ತು. ಸೊ ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು, ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಎಂಟ್ರಿ ಆಗಿದ ತಕ್ಷಣ ನಮ್ಮ ಅಕ್ಕ ಹೇಳಿದ್ಲು 11:11ಗೆ ಎಂಟ್ರಿ ಆಗಿದೆ ಅಂತ. ಸೊ ಇವತ್ತು ಕೂಡ ಬಂದು ID ಕಾರ್ಡ್ ಎಂಟ್ರಿ ಮಾಡ್ತಾ ಇದ್ದೀನಿ, 11:11ಗೆ ಎಂಟ್ರಿ ಆಗಿದ್ದೀನಿ. ಸೊ ಗೊತ್ತಿಲ್ಲ ಇದೇನು ಕೋಇನ್ಸಿಡೆನ್ಸ್ ಅಂತ. ಸೊ ಬಟ್ ಖುಷಿ ಆಗುತ್ತೆ. ಸೊ 11:11ಗೆ ಎಂಟ್ರಿ ಆಗಿದ್ದೀನಿ, 11:11ಗೆ ಮನೆಗೆ ರೀಚ್ ಆಗ್ತೀನಿ ಅಂತ. ಸೊ ಖುಷಿ ಆಯಿತು. ಜ್ಯೂಸ್ ಕುಡಿಯೋಣ ಅಂತೇಳಿ ಬಂದು ಜ್ಯೂಸ್ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಟೈಮ್ ಆಗೋಗ್ಬಿಟ್ಟಿದೆ, ಬೇಗ ಬೇಗ ಕೆಲಸ ಮಾಡ್ಕೊಬೇಕು. 2 o'clockಗೆ ನಮ್ಮದು ಸ್ಪೋರ್ಟ್ಸ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಇದೆಯಾ ಗೆದ್ದೋರಿಗೆ ಕ್ರಿಕೆಟ್ಗೆ ಗೊತ್ತಿಲ್ಲ. ಕ್ರಿಕೆಟ್ಗೆ ನಮ್ಮದೆಲ್ಲ ಪಾಪ ಸೈಡಲ್ಲಿ ಇರಲಿ, ನಾವು ಬಂದಿದ್ದೀವಲ್ಲ ಆಫೀಸ್ಗೆ ಅಂತೇಳಿ ನಮಗೆ ಒಂದು ಸ್ವಲ್ಪ ಕಾಂಪ್ಲಿಮೆಂಟ್ರಿ ಥರ ಥ್ರೋಬಾಲ್ ಕೊಟ್ಟಿದ್ದಾರೆ ಆಡೋದಕ್ಕೆ. ಸೊ ಇವಾಗ ಕೆಲಸ ಮಾಡಿಕೊಂಡು ಮತ್ತೆ ಥ್ರೋಬಾಲ್ ಕ್ರಿಕೆಟ್ ಆಡುವಾಗ ಸಿಕ್ತೀವಿ. ಓಕೆ ಬಾಯ್. ಇಲ್ಲಿ ಒಬ್ಬಳೇ ಇಲ್ಲ ಬ್ರೋ, ಬಾಯ್ ಬಾಯ್. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ನನ್ನ ವ್ಲಾಗಿಗೆ ಹಾಯ್ ಮಾಡಿಬಿಡಿ. ಹಂಗೆ ನನ್ನ ವ್ಲಾಗಿಗೆ ಹಾಯ್ ಮಾಡಿಬಿಡಿ. ವ್ಲಾಗಿಗೆ ಹಾಯ್ ಮಾಡಿ. Hello guys, good afternoon. Welcome to new vlog. ಸೊ ಇವಾಗ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಫಿಟೇರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ವ್ಲಾಗ್ನ ಲಿಂಗದೇವ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಂಟ್ರೋ ಆಗ್ತೀನಿ, ನೋಡ್ಕೊಂಡು ಬನ್ನಿ. Hello guys, good afternoon. Welcome. Hello guys, good afternoon. Welcome to a new vlog. ಅದೆಷ್ಟು ಲೈಕ್ ಕಮೆಂಟ್ಸ್ ಬರುತ್ತೆ ನೋಡೋಣ ಈ ಬ್ಲಾಗಿಗೆ ಸ್ಟಾರ್ಟ್ ಮಾಡಿ. ಇದು ಇನ್ಸ್ಟಾ ID ಕೊಡಿ ಅಂತ ಕೇಳಿದ್ರೆ ಕೊಟ್ಬಿಡೋದ ಲಿಂಗದೇವ್? ದೇವ್ ಶೆಟ್ಟಿ ಅಂತ ಇದೆ, ಬರೀ ಹುಡುಗಿಗೆ ಮಾತ್ರ. ಸೊ ಇವಾಗ ಜರ್ಸಿ ಹಾಕ್ಬಿಟ್ಟು ಥ್ರೋಬಾಲ್ ಆಡೋದಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಕ್ಯಾಂಪಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಆಟ ಆಡ್ತಾ ಇದ್ದಾರಲ್ವ, ಇವಾಗ ಅಲ್ಲೇ ಹೋಗ್ತಾ ಇರೋದು. ಸೊ ನೋಡೋಣ. ಟೀಮ್ ಎಲ್ಲ ಗೊತ್ತಿಲ್ಲ, ಯಾರೂ ಬರ್ತಾ ಇಲ್ಲ. ವ್ಲಾಗಲ್ಲಿ ಹಾಕ್ತೀನಿ, ಓಕೆ ಅಲ್ಲ? ಹಾಯ್ ಮಾಡಿ. ಸ್ಕೋರ್ ನೀವು ಬರ್ಕೋತಿರೋದ ನವೀನ್? ನೋಬಾಲ್ ಪ್ಲಸ್ ಒಂದನ್ನ ಕಪಲ್ ಥರ ಕೂತ್ಕೊಂಡು ಅಲ್ಲಿ ನೋಡಿ ಅಂತೆ. ಥ್ರೋಬಾಲ್ ಹತ್ರ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗೆ ಆಡ್ತೀವಿ ಅಂತ. ಕಾಲೇಜಲ್ಲಿ ಆಡಿದ್ದೆ ಲಾಸ್ಟು, ಅದಾದ್ಮೇಲೆ ಇವಾಗಲೇ ಆಡ್ತಾ ಇರೋದು. ಹೆಂಗೆ ಅನಿಸ್ತಾ ಇದೆ? ಆಡ್ತಿದ್ದೀರಾ? ಯಾವಾಗ ಆಡಿದ್ದು ಲಾಸ್ಟ್ ನೀವು? ಅಷ್ಟೇ, ಎಲ್ಲರೂ ಕಾಲೇಜಲ್ಲೇ ಲಾಸ್ಟ್ ಅನ್ಸುತ್ತೆ, ಮತ್ತೆ ಯಾರು ಆಡ್ಲಿಕ್ಕಿಲ್ಲ. ಸರ್ವಿಸ್ ಪಾಸ್ ಆಗುತ್ತಾ ಫಸ್ಟು? ಹಾಯ್ ಮಾಡಿ. ಇದು ನಮ್ಮ ಅಪೋಸಿಟ್ ಟೀಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಅಪೋಸಿಟ್ ಟೀಮ್ ನೋಡಿ, ಏನೋ ಸೀಕ್ರೆಟ್ ಏನೋ ಮಾತಾಡ್ಕೋತಾ ಇದ್ದಾರೆ ಗೈಸ್. ನೋಡಿ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ.
ಟಚ್ ಆಗಿ ನಿಮಗೆ ಪಾಯಿಂಟ್ಸ್ 1 ಸೆಕೆಂಡ್ ಇನ್ 5 or 4 7-6 Ashwini 7 Come on. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಜನರಿಗೆ. ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಶಾಲಿನಿ ಹಾಯ್ ಮಾಡಿ. ಹಲೋ ಹಲೋ. ಈಗ ಎಲ್ಲಿ ಫ್ಲೋರಿಗೆ ಹೋಗ್ತಾ ಇದ್ದೀರಾ? ಅಷ್ಟೇ ಅಲ್ಲ ಹೋಗೋದು, ಇವಾಗ DSR ಮಾಡೋದು ಅಷ್ಟೇ, ಅಲೋಕೇಶನ್ ಮಾಡೋದು ಆಮೇಲೆ ಅಷ್ಟೇ 11 ಆದ್ರೆ ಸಾಕು ಅಂತ ಕಾಯ್ತಿರೋದು. We forgot something. We dinner. Yeah, that is main. ನಮಿತಾ ಇಂದನೇ ನಮ್ದೇ ಬಿಡು. ಕೂಗ್ರಿ ಜೋರಾಗಿ ಇನ್ನೊಂದ್ಸಲ. ಎಲ್ಲ ಸಿಂಗಲ್ಸ್ ಅಂದ್ರೆ ನಾಳೆ ಮಾಡಿ ಅಂದ್ರೆ ಅಲ್ಲೋಗಿ ಕೂತಿದ್ದೀರಾ? ಆಗ್ಬಿಟ್ರು ರೀಲ್ಸ್ ಅಲ್ಲಿ ಬೈತಾರೆ, ರೀಲ್ಸ್ಗೆ ಹಾಕಿದ್ರೆ ಬೈತಾರೆ. ಯೂಟ್ಯೂಬ್ ಎಲ್ಲ ಚಾನಲ್ ಎಲ್ಲ ಇದ್ದಾವನೇ ಯಾವ್ದು ನಮ್ಮ ನರೇಂದ್ರ ಮೋದಿ ಎಲ್ಲ ಹೋಗಿ ಅಲ್ಲಿ ಪೇಪರ್ ಆಗಲ್ಲ, ಬರೀ ಏನಾಗಲ್ಲ. ಅದೇ ನೋಡಿ ಗೈಸ್, ಕ್ಯಾಂಪಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಸ್ವಚ್ಛ ಭಾರತ್ ಅಭಿಯಾನ್. ಬಾಯ್ 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 ಬಾಯ್. ಲಿಂಗು ಬಾಯ್.
ನಿಮ್ಗೋಸ್ಕರ ನಾವು ಬೇಗ ಎದ್ದಿದ್ದು. ಹಾ ಇಲ್ಲ ನಾವ್ 8:30 ಗೊತ್ತಾಯ್ತು ಬಾಯ್ ಬಾಯ್. ಇವರೇ ಎಬ್ಸಿದ್ದು. ಇದು ಈ ಆಫೀಸು, ಈ ಕ್ಯಾಂಪಸ್ಸು ಇವತ್ತು ಲಾಸ್ಟ್ ಗೈಸ್. ನೆಕ್ಸ್ಟ್ ಮಂತಿಂದ ನಮಗೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ ಆಫೀಸು. ಸೊ ತುಂಬ ಬೇಜಾರಾಗ್ತಾ ಇದೆ ಲಿಟ್ರಲಿ. ಈ ಆಫೀಸು, ಈ ಕ್ಯಾಂಪಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಒಂಥರ ಮೆಮೊರೀಸ್ಗಳು ಈ ಒಂದು ಕ್ಯಾಂಪಸ್ಸಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಇವಾಗ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಡೇ ಕಡೆ ಶಿಫ್ಟ್ ಆಗ್ತಾ ಇದೆ ಈ ಆಫೀಸು. ನಮಗದು ದೂರ ಕೂಡ ಆಗುತ್ತೆ, ಆಮೇಲೆ ಮೆಟ್ರೋ ಕೂಡ ಇಲ್ಲ. ಸೊ ತುಂಬ ಬೇಜಾರಾಗ್ತಾ ಇದೆ ಲಿಟ್ರಲಿ. ಸೊ ಈ ಆಫೀಸ್ನ, ಈ ಕ್ಯಾಂಪಸ್ನೆಲ್ಲ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತೀನಿ ನಾನಂತೂ. ನೋಡ್ಬೋದು ಇಷ್ಟು ಚೆಂದ ಇದೆ ಈ ಕ್ಯಾಂಪಸ್ ಅಂತ. ಸೊ ಮಿಸ್ಡ್ ಇಟ್. ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲದರಲ್ಲೂ ಚೇಂಜಸ್ಗಳು, ಎಲ್ಲದರಲ್ಲೂ ಬದಲಾವಣೆ ಬೇಕು ಮನುಷ್ಯರಿಗೆ. ಅಲ್ಲಿ ಪೇರ್ಲೆಕಾಯಿ ಆಗಿದೆಯಂತೆ, ಚೇಪೆಕಾಯಿ, ಪೇರ್ಲೆಕಾಯಿ ಏನು ಹೇಳ್ತೀರಾ ಅದು, ಬಟ್ ಆಗಿದೆ ಅಂತ ಪ್ರಶಾಂತ್ ಅವರು ಹೇಳ್ತಾ ಇದ್ದಾರೆ. ಚಿಕ್ಕದಲ್ವಾ ಪ್ರಶಾಂತ್? ಅದು ದೊಡ್ಡದಿದೆಯಾ? ಇದೇ ಕಣ್ರಿ ದೊಡ್ಡದು. ಆ ಕಡೆ ಕೈಗೆ ಸಿಗಲ್ಲ, ಸ್ವಲ್ಪ ದೊಡ್ಡ. ನಮ್ಮ ಕ್ಯಾಂಪಸಲ್ಲಿ ಏನಿಲ್ಲ, ಅಂತೆಲ್ಲ ಗೈಸ್. ಎಲ್ಲ ಇದೆ, ನೇರಳೆ ಹಣ್ಣಿದೆ, ಚೇಪೆಕಾಯಿ ಇದೆ, ಆಮೇಲೆ ಮಾವಿನಕಾಯಿ ಇದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಪಾಪ ನಮ್ಮ ಎಂಪ್ಲಾಯೀಸ್ಗಳಿಗೆ ಹೆಲ್ಪ್ ಆಗಲಿ, ಏನಾದರೂ ತಿನ್ನಬೇಕು ಅಂದಾಗ ತಿನ್ನಲಿ ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ? ಸಾಕು ಮತ್ತೆ ಈ ಆಫೀಸ್ ನೆನಪು ಮಾತ್ರ ಗೈಸ್. ಚೇಪೆಕಾಯಿ ಕತ್ಕೊಂಡಿದ್ದೀವಿ. ಬೈದ್ರೆ ಗೊತ್ತಿಲ್ಲ, ಈ ವಿಡಿಯೋ ಯಾರಿಗಾದ್ರೂ ನೋಡಿ ನಮಗೆ ಏನಾದರೂ ಬೈದ್ರೆ ಏನು ಮಾಡೋದು? ಏನಾಗಲ್ಲ. ನಮಗೆ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗಲಿ ಅಂತಲೇ ಪಾಪ ಮಾಡಿರ್ತಾರೆ ಅನ್ಕೋತೀನಿ. ನೇರಳೆ ಹಣ್ಣೆಲ್ಲ ಅಲ್ಲಿ ಬಿದ್ದಿರ್ತೇನಲ್ಲ, ಈಗ ಮರ ಮೆಟ್ಬಿಟ್ಟಿದಾರಲ್ವ, ಅಲ್ಲೆಲ್ಲ ಫುಲ್ಲು ಫ್ಲೋರಲ್ಲಿ ಬಿದ್ದುಬಿಟ್ಟಿದೆ ರೋಡಲ್ಲಿ. ಸೊ ಎಲ್ಲ ಮೆಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಎಲ್ಲ ಪಚ್ಚಿಯಾಗಿ ಹೋಗ್ಬಿಟ್ಟಿದೆ. ಇಲ್ಲ ಅಂದರೆ ಚೆನ್ನಾಗಿತ್ತು ನೇರಳೆ ಹಣ್ಣೆಲ್ಲ. ಮಾವಿನಕಾಯಿ ಕೂಡ ಕೆಳಗಡೆ ಇರೋದನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಬಟ್ ನಮಗೆ ಅದು ಸಿಗಲಿಲ್ಲ, ಬೇಜಾರಾಗ್ತದೆ. ನಮ್ಮದು ಟೆಂಪ್ರರಿ ID ಕಾರ್ಡ್ ಕೊಡ್ತಾರೆ ನಮಗೆ, ನಾವು ಮಂತ್ಲಿ ಒನ್ಸ್ ಅಷ್ಟೇ ಬರೋದ್ರಿಂದ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಬಂದಾಗ ಏನು ಮಾಡಿದ್ದೀನಿ, ID ಕಾರ್ಡ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಬಂದು ತೊಗೊಂಡಾದ್ಮೇಲೆ ರಿಟರ್ನ್ ಹೋಗುವಾಗ ರಿಟರ್ನ್ ಕೊಟ್ಟು ಹೋಗಬೇಕು ಆ್ಯಕ್ಚುಲಿ. ಬಟ್ ನಾನು ಲಾಸ್ಟ್ ಟೈಮ್ ಕೊಟ್ಟು ಹೋಗಿರಲಿಲ್ಲ. ಅದಕ್ಕೆ ಇವಾಗ ನೆನ್ಪು ಮಾಡಿ ಈ ಕಡೆಯಿಂದನೇ ಬಂದು ಕೊಟ್ಟು ಹೋಗೋಣ ಅಂತೇಳಿ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.